ಮೋದಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಮುಂದಿನ 100 ದಿನಗಳ ಪ್ಲಾನ್ ಕೂಡ ಈಗಾಗಲೇ ಸಿದ್ಧ ಆಗಿದೆ. ದೇಶದ ಅಭಿವೃದ್ಧಿ ಯೋಜನೆಗೆ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಮೋದಿ ಅವರು ರೂಪಿಸಿದ್ದಾರೆ. 2047ರ ವಿಕಸಿತ ಭಾರತಕ್ಕೆ ಈಗಾಗಲೇ ನೀಲನಕ್ಷೆ ರೆಡಿಯಾಗಿದೆ. ಗತಿಶಕ್ತಿ ಯೋಜನೆ ಅಡಿಯಲ್ಲಿ 5 ವರ್ಷಗಳ ಕಾರ್ಯನಿರ್ವಹಣೆಯನ್ನು ಮಾಡಲಾಗುತ್ತೆ. ಅಭಿವೃದ್ಧಿ ಸಂಬಂಧ ನೂತನ ಸಚಿವರ ಜೊತೆಗೆ ನರೇಂದ್ರ ಮೋದಿ ಅವರು ಈ ವಿಚಾರವಾಗಿ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಸಚಿವ ಸಂಪುಟ ಸದಸ್ಯರ ಜೊತೆಗೆ ಪ್ರಧಾನಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಅಭಿವೃದ್ಧಿಗೆ ಮತ್ತಷ್ಟು ವೇಗ ನೀಡೋದಕ್ಕೆ ಪ್ರಧಾನಿ ಮೋದಿ ಚಿಂತನೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಪ್ರಧಾನಿ ಮೋದಿಯವರು ತಮ್ಮ ನಿವಾಸದಲ್ಲಿ ಚಹಾಕೂಟವನ್ನು ಕೂಡ ನಡೆಸಿದ್ರು. ಚಹಾಕೂಟದ ಸಂದರ್ಭದಲ್ಲಿ ಸಚಿವ ಸ್ಥಾನದ ಬಗ್ಗೆ ಕೂಡ ವಿವರವನ್ನ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಚಹಾಕೂಟದಲ್ಲಿ ಸುಮಾರು 52 ಸಂಭಾವ್ಯ ಸಚಿವರು ಭಾಗಿಯಾಗಿದ್ರು. ಸೊ ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸ್ವತಃ ಮೋದಿಯವರು ನೀಡಿದ್ದಾರೆ. ಚಾಯ್ ಪೇ ಚರ್ಚಾದಲ್ಲಿ ಖಾತೆ ಹಂಚಿಕೆಯ ವಿಚಾರವಾಗಿ ಅವರು ಎಲ್ಲರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಯಾರಿಗೆ ಯಾವ ಖಾತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮೋದಿಯವರು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಸ್ವತಃ ಪಟ್ಟಿಯನ್ನ ಹಿಡ್ಕೊಂಡು ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಾವು ಚಾಯ್ ಪೇ ಚರ್ಚಾದ ಸಂದರ್ಭದ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಸಂಭಾವ್ಯ ಸಚಿವರು ಈ ಒಂದು ಮೀಟಿಂಗ್ನಲ್ಲಿ ಇದ್ದಾರೆ. ರಾಜ್ಯದಿಂದ ಕುಮಾರಸ್ವಾಮಿ ಅವರು ಕೂಡ ಅಟೆಂಡ್ ಆಗಿದ್ರು. ಅದರ ಜೊತೆಯಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ವತಃ ಮೋದಿಯವರೇ ಎಲ್ಲರಿಗೂ ಕೂಡ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಯಾವ್ಯಾವ ಖಾತೆ, ಸೊ ಈ ವಿಚಾರಕವಾಗಿ ಸ್ವತಃ ಮೋದಿಯವರೇ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಅವರ ಕೈಯಲ್ಲಿ ಕೂಡ ಪಟ್ಟಿ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಹೀಗಾಗಿ ಆ ಒಂದು ಸಭೆಯಲ್ಲಿ ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಒಂದಷ್ಟು ಈ ಕಳೆದ ಈ ಹಿಂದಿನ 2.0 ಸರ್ಕಾರ ಏನಿತ್ತು ಅದರಲ್ಲಿ ಯಾವೆಲ್ಲ ಪ್ರಮುಖ ಹುದ್ದೆಗಳೇನಿತ್ತು ಆ ಒಂದು ಹುದ್ದೆಗಳು ಈ ಬಾರಿ ಕೂಡ ಪ್ರಮುಖ ಹುದ್ದೆಗಳನ್ನು ಹಿರಿಯ ನಾಯಕರೇ ಬಿಜೆಪಿಯ ಪ್ರಮುಖ ಸಚಿವರೇ ಪಡೆಯುವಂತಹ ಸಾಧ್ಯತೆಗಳು ಕೂಡ ಈ ಬಾರಿ ಕೂಡ ಇದೆ. ಒಂದು ಕಡೆಯಲ್ಲಿ ಅಮಿತ್ ಶಾ ಆಗಿರಬಹುದು, ನಿರ್ಮಲಾ ಸೀತಾರಾಮನ್ ಆಗಿರಬಹುದು. ಈ ರೀತಿಯಾಗಿ ಅವರೆಲ್ಲರೂ ಕೂಡ ಕಳೆದ ಬಾರಿ ನಿರ್ವಹಿಸಿರುವಂಥ ಖಾತೆಗಳನ್ನು ಈ ಬಾರಿ ಕೂಡ ನಿರ್ವಹಿಸೋದು ಖಚಿತ. ಅದರ ಜೊತೆಗೆ ಪ್ರಮುಖ ಖಾತೆಗಳನ್ನು ಮಿತ್ರ ಪಕ್ಷಗಳಿಗೆ ನೀಡೋದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಬಿಜೆಪಿ ಮಿತ್ರ ಪಕ್ಷಗಳಿಗೆ ಕೂಡ ತಿಳಿಸಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನು ಸ್ವತಃ ಮೋದಿಯವರು ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಆ ಒಂದು ಸಭೆಯಲ್ಲಿ ಆಗಮಿಸಿರುವಂತಹ ಸಂಭಾವ್ಯ ಸಚಿವರಿಗೆ ಎಲ್ಲರಿಗೂ ಕೂಡ ಸ್ವತಃ ಮೋದಿಯವರೇ ಮಾಹಿತಿಯನ್ನು ನೀಡಿದ್ದಾರೆ. 3.0 ಸರ್ಕಾರ ಇವತ್ತಿನಿಂದ ಆರಂಭ ಆಗುತ್ತೆ. ಹೀಗಾಗಿ ಅದಕ್ಕೂ ಮುನ್ನ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ದೆಹಲಿಯಲ್ಲಿ. ಪ್ರಧಾನಿ ಮೋದಿಯವರು ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಚಟುವಟಿಕೆಯಿಂದ ಇದ್ದರು. ಸಾಕಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿಯವರ ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಭದ್ರತೆಯ ವಿಚಾರವಾಗಿ ಕೂಡ ಸಾಕಷ್ಟು ದೆಹಲಿಯಲ್ಲಿ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಸಂಜೆ 7:15ಕ್ಕೆ ನಡೆಯುವಂಥ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ, ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ದೆಹಲಿಯಲ್ಲಿ ಅನೇಕ ಬೆಳವಣಿಗೆಗಳು, ಚಟುವಟಿಕೆಗಳು ಆಗ್ತಾ ಇದೆ. ಯಾರ್ಯಾರಿಗೆ ಖಾತೆ, ಯಾವ್ಯಾವ ಖಾತೆ ಅನ್ನುವಂಥ ಕುತೂಹಲ ಕೂಡ ಇತ್ತು. ಆ ಕುತೂಹಲಕ್ಕೂ ಕೂಡ ಒಂದು ಹಂತದ ತೆರೆ ಬಿದ್ದಂತಾಗಿದೆ. ಯಾರೆಲ್ಲ ಈ ಒಂದು ಸಚಿವ ಸಂಪುಟವನ್ನು ಸೇರಬಹುದು ಅನ್ನೋದು ಪ್ರಮುಖವಾಗಿ ಎಲ್ಲ ಮಿತ್ರ ಪಕ್ಷಗಳಿಗೂ ಕೂಡ ಈ ಬಾರಿ ಸಮಾನವಾಗಿ ಹಂಚಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾರಿಗೂ ಕೂಡ ಬೇಸರ ಆಗದೇ ಇರುವಂಥ ನಿಟ್ಟಿನಲ್ಲಿ ಹಂಚಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಹಂತದಲ್ಲಿ ಅದು ಯಶಸ್ಸನ್ನು ಕೂಡ ಕಂಡಿದ್ದಾರೆ ಅಂತಲೇ ಹೇಳಬಹುದು. ಯಾರಿಗೆಲ್ಲ ಸಚಿವ ಸ್ಥಾನ ದೊರೆಯುತ್ತೆ ಅನ್ನುವಂಥದ್ದು ಒಂದು ಹಂತಕ್ಕೆ ಈಗ ಅಂತಿಮ ಆಗಿದೆ. ಒಟ್ಟು 52 ಸಂಸದರು ಇವತ್ತು ಪ್ರಧಾನಿ ಮೋದಿಯವರ ಜೊತೆಗೆ ಸಂಸದರಾಗಿ ಪ್ರಮಾಣ ವಚನವನ್ನು ಸಂಜೆ 7:15 ಸಂದರ್ಭದಲ್ಲಿ ಸ್ವೀಕಾರ ಮಾಡಲಿದ್ದಾರೆ. ಆರಂಭದಲ್ಲಿ ಪ್ರಧಾನಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅವರ ಜೊತೆಯಲ್ಲಿ ಈ ಎಲ್ಲ ಸಂಭಾವ್ಯ ಸಚಿವರು ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಾರೆ. ರಾಜ್ಯದಿಂದ ಒಟ್ಟು 5 ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಲಿದೆ ಅನ್ನುವಂಥದ್ದು. ಓರ್ವ ರಾಜ್ಯಸಭಾ ಸದಸ್ಯೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದರಲ್ಲಿ ಇರ್ತಾರೆ. ಸೊ ಹೀಗಾಗಿ ಒಟ್ಟು 5 ಶೋಭಾ ಕರಂದ್ಲಾಜೆಯವರು ಕೊನೆ ಕ್ಷಣದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ಸಿಗ್ತಾ ಇರುವಂಥ ಮಾಹಿತಿ. ಅಂದರೆ ಪ್ರಮುಖವಾಗಿ ದಕ್ಷಿಣ ಭಾರತದ ಮಹಿಳಾ ಕೋಟಾದಲ್ಲಿ ಶೋಭಾ ಕರಂದ್ಲಾಜೆಯವರಿಗೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ ಅನ್ನುವಂಥದ್ದು. ಇನ್ನು JDSನ ನಾಯಕರಾಗಿರುವಂಥ ಮಂಡ್ಯದ ಸಂಸದರಾಗಿರುವಂಥ ಕುಮಾರಸ್ವಾಮಿ ಅವರು ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಪಡ್ಕೊಳ್ಳಲಿದ್ದಾರೆ. ಪ್ರಮುಖ ಖಾತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.